ಒಂದು ತುರ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಬರಗಾಲ ಇದೆ. 223 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ಸರ್ಕಾರ ಘೋಷಣೆ ಮಾಡಾಗಿದೆ. ಅದರಲ್ಲಿ ನನ್ನ ತಾಲೂಕು, ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬರಗಾಲ ಇದೆ. ನಾನು ಶಾಸಕನಾಗಿದ್ದಾಗ ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೆ ಸದಾ ನೀರು ತುಂಬತಕ್ಕಂಥ ಕೆಲಸ ನಾನು ಮಾಡಿದ್ದೆ. ಅಧಿಕಾರಿಗಳ ಹಿಂದೆ ಬಿದ್ದು ಯಾವುದೇ ಸಂದರ್ಭದಲ್ಲಿ ಕೂಡ ಕೆರೆಗಳು ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಯಾವ ಕಾರಣಕ್ಕೂ ಕೂಡ ಆಗ್ಲಿಲ್ಲ ನಾನಿದ್ದಾಗ. ಮೊನ್ನೆ ಕೂಡ ಪತ್ರಿಕಾಗೋಷ್ಠಿನಲ್ಲಿ 1.5 ತಿಂಗಳಿಂದ, ಸುಮಾರು 1 ತಿಂಗಳಿಂದ ನಾನು ಇಲ್ಲೇ ಪತ್ರಿಕಾಗೋಷ್ಠಿ ಕರೆದಾಗ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಇವತ್ತಿನ ಶಾಸಕರಲ್ಲಿ ಕೂಡ ವಿನಂತಿ ಮಾಡಿದ್ದೇನೆ. ಬೆಳೆಗಳು ಒಣಗ್ತಾ ಇದೆ, ಎಲ್ಲ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಮಾಡಿರುತ್ತೆ ಮತ್ತು ಕ್ಯಾನಲ್ಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು. ALPC ಕ್ಯಾನಲ್ಗೆ ಮತ್ತು ನೀರು ಬಿಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ. ಅದೇ ರೀತಿ ಸರ್ಕಾರನು ಕೂಡ ಅದಕ್ಕೆ ಒಂದು ಮಟ್ಟಿಗೆ ಸ್ಪಂದನೆ ಮಾಡಿದ್ರು. ಪೂರ್ತಿ ಮಾಡ್ಯಾರಂತ ನಾನು ಹೇಳಿದ್ರೆ ಒಂದು ಮಟ್ಟಕ್ಕೆ ಒಂದು ಸ್ಪಂದನೆ ಆಯ್ತು. ಒಂದು 5-6 ದಿನ ನೀರು ಬಿಟ್ಟರು ಕೆಲವೊಂದು ಏನು ಬಹಳ ಕಷ್ಟದಲ್ಲಿದ್ದಂಥ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಾನು ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದನ್ನು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ. ಆದರೆ ಏನು ನಮ್ಮ ತಾಲೂಕಿನ ಎಲ್ಲ ಕೆರೆಗಳು ತುಂಬಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು, ಅದನ್ನು ಮಾಡಲಿಲ್ಲ. ವಿಶೇಷವಾಗಿ ನಮ್ಮ ತಾಲೂಕಿನ ಕೆರೆಗಳು ಚಿಮ್ಮಲ್ಗಿ ಪೂರ್ವ ಕಾಲುವೆಗೆ ಬರ್ತದೆ. ಎಲ್ಲಿಂದ ಮಾದ್ನಾಳ ಕೆರೆ ಫಸ್ಟ್, ಗದ್ದಲಮರಿ ಕೆರೆ, ಸರೂರು ಕೆರೆ, ಜಲ್ಪೂರ್ ಕೆರೆ, ಅಡಿವಲುಬಾಳ ಕೆರೆ, ಒಕ್ಕರಾಣಿ ಕೆರೆ, ಇಂಗಳಗೇರಿ ಕೆರೆ, ಕೊಡೇಕ್ನೂರು ಕೆರೆ, ವನಹಳ್ಳಿ ಕೆರೆ, ಬಳಗಾನೂರು ಕೆರೆ, ತಮ್ಮದಡ್ಡಿ ಕೆರೆ, ಮಲಗಲ್ದಿನಿ ಕೆರೆ, ಹಿಂಗಿವೆಲ್ಲ ಕೆರೆಗಳನ್ನ ನಾವಿದ್ದಾಗ 12 ತಿಂಗಳು ನಿರಂತರವಾಗಿ ನೀರು ತುಂಬಿರ್ತಿತ್ತು. ಅದರಿಂದಾಗಿ ಸುತ್ತಮುತ್ತ ಅಂತರ್ಜಲ ಮಟ್ಟ ಜಾಸ್ತಿ ಆಯಿತು. 2-3 ಕಿಲೋಮೀಟರ್ ಸುತ್ತಮುತ್ತ ಎಲ್ಲ ಅಂತರ್ಜಲ ಮಟ್ಟ ಜಾಸ್ತಿ ಆಯಿತು. ನೀರು ನಿರಂತರವಾಗಿರೋದನ್ನ ಗಮನಿಸಿದಂಥ ರೈತರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಬೋರ್ವೆಲ್, ಕೆಲವರು ಬೋರ್ವೆಲ್ ಹಾಕೊಂಡಿದ್ದಾರೆ, ಕೆಲವರು ಕೆರೆಯಿಂದ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ಹಾಕಿದ್ದಾರೆ, ತೋಟಗಾರಿಕೆ ಬೆಳೆಗಳು ಹಾಕಿದ್ದಾರೆ, ತೆಂಗಿನ ಮರ ಹಾಕೊಂಡಿದ್ದಾನೆ, ಬಾಳೆ ಮರ ಹಾಕೊಂಡಿದ್ದಾನೆ, ಕಬ್ಬು ಹಾಕೊಂಡಿದ್ದಾನೆ. ಹೀಗೆ ಸುಮಾರು 80 ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಯಿತು. ಅವರಲ್ಲಿ ಏನಿತ್ತು ಅಂದ್ರೆ 3-4 ವರ್ಷದಿಂದ ನಿರಂತರವಾಗಿ ನೀರು ಕಂಟಿನ್ಯೂಸ್ ಇದೆ ಅಂದ್ರೆ, ಜೊತೆಗೆ ನಾವು ಹಳ್ಳಗಳಿಗೂ ನೀರು ಬಿಟ್ಟಿದ್ವಿ, ಕಂಟಿನ್ಯೂಸ್ ಆಗಿ ಹಳ್ಳಗಳಿಗೆ ನೀರು ಬಿಟ್ಟಿವಿ. ಅದರಿಂದ ರೈತರಲ್ಲಿ ಒಂದು ವಿಶ್ವಾಸ ಇತ್ತು. ನಮ್ಮ ಅರಸನಾಳ ಕೆರೆ ಅದೊಂದು ಬಿಟ್ಟು ನಮ್ಮ ಅರಸನಾಳ ಕೆರೆ ಬಹಳ ದೊಡ್ಡ ಕೆರೆ. ಸೊ ಇದರಿಂದ ರೈತರೆಲ್ಲ ಒಂದು ವಿಶ್ವಾಸ ಮೂಡಿತ್ತು. 3 ವರ್ಷದಿಂದ 4 ವರ್ಷದಿಂದ ನಿರಂತರವಾಗಿ ನೀರು ಕಂಟಿನ್ಯೂಸ್ ಆಗಿ ಬೇಸಿಗೆನಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ, ನಿಂತ್ಕೊಂಡಿದೆ, ನಮ್ಗೇನೋ ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ಮತ್ತೆ ಅಂತರ್ಜಲ ಮಟ್ಟನೂ ಜಾಸ್ತಿ ಆಯಿತು. ಆದ್ರೆ ಇವತ್ತು ನಾನು ಗಮನಿಸಿದಾಗ ಈ ಚಿಮ್ಮಲ್ಗಿ ಪೂರ್ವ ಕಾಲಕ್ಕೆ ನೀರೇ ಬಿಟ್ಟಿಲ್ಲ. ಬಿಟ್ಟರು ಏನ್ ಮಾಡವ್ರೆ, ಸ್ವಲ್ಪ ನೀರು ಬಿಟ್ಟವ್ರೆ. ಅದರಿಂದ ಒಂದು ಕೆರೆಗೂ ಕೂಡ ನೀರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಪೂರ್ತಿಯಾಗಿ. ಸ್ವಲ್ಪ ಇದಾವೆ, ಇಲ್ಲ ಅಂತ ನಾನು ಹೇಳೋದು. ನೀರು ಇನ್ನು ಸ್ವಲ್ಪ ಉಳ್ಕೊಂಡಿದೆ ನೀರು ಅಲ್ಲೇ. ತಮ್ಮದಡ್ಡಿ ಕೆರೆ ಪೂರ್ತಿ ಖಾಲಿ ಆಗಿದೆ. ಪಡೇಕ್ನೂರು ಕೆರೆ ಸ್ವಲ್ಪ ಇದೆ, ಜಲ್ಪುರ್ ಕೆರೆ ಖಾಲಿಯಾಗಿದೆ, ಒಕ್ಕರಾಣಿ ಕೆರೆ ಖಾಲಿಯಾಗಿದೆ. ಪಾಪ ರೈತರು ಕಂಗಾಲಾಗಿದ್ದಾರೆ. ನಾನು ವಿನಂತಿ ಮಾಡೋದು,
ಇನ್ನೂ ನಿಮ್ಗೆ ಅವಕಾಶ ಇದೆ. ಯಾಕಂದ್ರೆ ಈ ಅವಕಾಶ ತಪ್ಪಿಸ್ಕೊಂಡ್ರೆ ಮತ್ತೆ ನಿಮಗೆ ನೀರು ತುಂಬ ಕೆರೆಗಳು 7-8 ತಿಂಗಳು ನೀರು 6-7 ತಿಂಗಳಂತೂ ನೀರು. ಅದಕ್ಕೆ ಇನ್ನೂ ಕೂಡ ಇದರಲ್ಲಿ ನೀರಿದೆ, ಎಲ್ಲಿ ನಿಮ್ಮ ಡ್ಯಾಮಲ್ಲೂ ನೀರಿದೆ, ಮತ್ತೆ ಕೆರೆಗಳಿಗೆ ಸ್ಪೆಷಲ್ ಅಲೋಕೇಶನ್ ಇದೆ, ಗಮನದಲ್ಲಿರಲಿ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಇದು ಎ ಸ್ಕೀಮ್ ಅಲ್ಲಿ ಬರುತ್ತೆ, ಬಿ ಸ್ಕೀಮ್ ಅಲ್ಲಿ ಬರುತ್ತೆ ಅಂತ ಕನ್ಫ್ಯೂಸ್ ಮಾಡಕ್ ನೋಡ್ತಾರೆ. ಅದಕ್ಕೆ ನಾನು ಇದ್ರಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇಲ್ಲ, ಅದು ಹೇಳ್ತೀನಿ ನಾನು. ಇನ್ನೊಂದು ನಿಮ್ಗೆ ಅವಕಾಶ, ನೀವು ಬೇರೆ ಮುಖ್ಯಮಂತ್ರಿಗಳನ್ನ ಕರೆಸಿ ಅದೇನೋ ಗೌರವ ಸನ್ಮಾನ ಗಿನ್ಮಾನ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದೀನಿ ನಾನು, ಮಾಡಿ. ಆದ್ರೆ ನಮ್ಮ ಜನರಿಗೆ ನೀರು ಕೊಡಿ, ಇಮ್ಮಿಡಿಯೇಟ್ ಆಗಿ ತಕ್ಷಣನೇ ನೀವು ಪೂರ್ವ ಕಾಲಿಗೆ ನೀರು ಬಿಡಬೇಕು, ಮತ್ತೆ ಎಲ್ಲ ಕೆರೆಗಳನ್ನ ಪೂರ್ತಿ ತುಂಬಿಸ್ಬೇಕು, ಅದು ಇಂಪಾರ್ಟೆಂಟ್. ಸುಮ್ಮನೆ ಒಂದಿನ ನೀರು ಬಿಟ್ಬಿಟ್ಟು ನಾನು ಕೆರೆ ನೀರು ಬಿಟ್ಟಿದ್ದೀನಿ ಅಂತ ಹೇಳೋದಲ್ಲ, ಎಲ್ಲ ಕೆರೆಗಳು ಪೂರ್ತಿ ತುಂಬಿ ಕೋಡಿ ತುಂಬಿ ಹಾರಬೇಕು ನೀರು. ಹಳ್ಳಕ್ಕೆ 1 ದಿನ 2 ದಿನ ಹಳ್ಳಕ್ಕೆ ಹರಿಬೇಕು, ಅವಾಗ ಅದು ನಿಜವಾಗ್ಲೂ ಕೆರೆ ತುಂಬಿದಂಗೆ. ಅದಕ್ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಮೊದಲೇ ಆಗ್ರಹವನ್ನು ಅದು ಮಾಡಬೇಕು. ಎರಡನೇದು, ನಾನು ಶಾಸಕರ ಹೇಳಿಕೆಗಳನ್ನ ನೋಡ್ತಾ ಇದ್ದೀನಿ. ಏನಂದ್ರೆ ಕೆಲವರು ಶಾಸಕರು ಹೇಳಿಕೆ ಕೊಟ್ಟದನ್ನು ನೋಡಿದೆ, ಕೆಲವು ಮಾಧ್ಯಮದವರು ನಮ್ಮ ಶಾಸಕರು ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾವ್ರೆ, ಅಭಿವೃದ್ಧಿಯ ಪರ್ವವನ್ನೇ ಹರಿದು ಬಂದ್ಬಿಟ್ಟಿದೆ ದೇವಾಳದಲ್ಲಿ ಅಂತೇಳಿ ಪಾಪ ಕೆಲವು ಒಬ್ಬರು ಪತ್ರಿಕೆ ನೋಡಿದೆ ಕನ್ನಡಪ್ರಭದಲ್ಲಿ, ಅಭಿವೃದ್ಧಿ ಪರ್ವನೇ ಹರಿದು ಬಂದ್ಬಿಟ್ಟಿದೆ. ಇನ್ನೊಂದು ಇವತ್ತಿನ ಪತ್ರಿಕೆಯಲ್ಲೂ ನೋಡಿದೆ ನಾನು, ಉದಯವಾಣಿನಲ್ಲಿ 200 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನ ನಾವು ವಿವಿಧ ಕಾಮಗಾರಿಗಳಿಗೆ ಮಾಡ್ತಾ ಇದ್ವಿ ಅಂತೇಳಿ ನಮ್ಮ ಹಳೇಕೋಟೆ ಭಾಗದಿಂದ ಬಂದಿರತಕ್ಕಂಥ ವಾಸು ಹಬ್ಸೂರವ್ರನ್ನ ಮತ್ತು ಪುರಸಭಾ ಸದಸ್ಯರಾದ ಬಡಿಗೇರವ್ರನ್ನ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಾನು ಅದನ್ನ ಗಮನಿಸಿದೆ, ಆ ಪತ್ರಿಕೆನಲ್ಲಿ ಗಮನಿಸ್ತಾ ನನಗೇನು ಅನಿಸ್ತು, ಏನಪ್ಪ ಎಲ್ಲಿಂದ ಬಂತು ದುಡ್ಡಿದು ಅಂತ. ನನಗೆ ಎಲ್ಲಿ ಕೊಡದೇ ಇರೋ ದುಡ್ಡು ನಮ್ಮ ಜಿಲ್ಲೆಗೆ ಎಲ್ಲಿಂದ ಬಂತು ಅಂತಕ್ಕಂಥದ್ದು ನಾನು ಕ್ಷಮಿಸ್ಬೇಕು ದಯಮಾಡಿ. ಚೂರು ಕಾಮಗಾರಿಗಳು ಸಂತೋಷ, 200 ಅಲ್ಲ, ಇನ್ನೂ 2000 ಕೋಟಿ ಬೇಕು ನನಗೆ, ಬೇಡ ಅನ್ನೋದು. ಆದ್ರೆ ಯಾವುದೇ ಒಂದು ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಕ್ಕೆ ಆದೇಶ ಪತ್ರ ಇರ್ತದೆ. ನಾನು ವಿನಂತಿ ಮಾಡ್ತೇನೆ, ನನಗೆ ಗೊತ್ತಿರೋ ಹಾಗೆ ಈ ಸರ್ಕಾರ ಬಂದ್ಮೇಲೆ ಇನ್ನೂ 1 ನಯಾ ಪೈಸೆ ಬಿಡುಗಡೆ ಮಾಡಿದೆ. 1 ಕೋಟಿ ರೂಪಾಯಿದ ಕಾಮಗಾರಿಗೆ ಕೂಡ ಆದೇಶ ಮಾಡಿದೆ. ಇನ್ನೊಂದು 25 ಕೋಟಿ ರೂಪಾಯಿದ ಆದೇಶ ಮಾಡ್ತಾರೆ ಅಂತ ಇನ್ನೂ ಕಾಯ್ತಾ ಕೂತಿದ್ದಾರೆ. ನಮಗೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಸ್ನೇಹಿತರು ಶಾಸಕರುಗಳು ಇದ್ದಾರೆ, ನಮಗೂ ಕೂಡ. 1 ರೂಪಾಯಿ ಅನುದಾನ ಇವತ್ತಿನ ಸರ್ಕಾರದಿಂದ ಬಿಡುಗಡೆ ಆಗಿದೆ. ನಾನು ವಿನಂತಿ ಮಾಡೋದು, ಈ ಸರ್ಕಾರ ಈ ಮುದ್ದೇಬೇಡ ವಿಧಾನಸಭಾ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ಅಥವಾ ಕಾಮಗಾರಿಗಳನ್ನ ಅಪ್ರೂವ್ ಮಾಡಿ ಆದೇಶ ಮಾಡಿದ್ರೆ ಆದೇಶ ಪ್ರತಿಗಳನ್ನ ಮಾಧ್ಯಮದವ್ರಿಗೆ ಕೊಡಬೇಕು. ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕಲ್ಲ, ನೀವು ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಮಾಧ್ಯಮದ ಮುಖಾಂತರ ಶಾಸಕರಿಗೆ ದಯಮಾಡಿ ಅದ್ರ ಕೊಡಿ. ಮತ್ತೆ ಯಾವತ್ತು ಟೆಂಡರ್ ಕರೆದ್ರಿ ಅಂತ ಕೊಡಿ. ಸರ್ಕಾರ ಬಂದ್ಮೇಲೆ ಆದೇಶ ಯಾವಾಗ ಆಯ್ತು, 200 ಕೋಟಿ ರೂಪಾಯಿ ಎಲ್ಲೆಲ್ಲಿ ಕಾಮಗಾರಿ ಮತ್ತು ಯಾವತ್ತು ಟೆಂಡರ್ ಕರೆದ್ರಿ ಬೇಕಲ್ಲ. ಆಮೇಲೆ ಮತ್ತೆ ಯಾವತ್ತು ಅಪ್ರೂವ್ ಆಯ್ತು, ಮತ್ತೆ ಯಾವತ್ತು ಗುದ್ಲಿ ಪೂಜೆ ಇಟ್ಕೊಳ್ಳಿ. ಸುಳ್ಳು ಹೇಳಿ ನೀವು ಜನರಿಗೆ ಮಂಕುಬುದ್ಧಿ ಏರಿಸ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅದನ್ನು ಹೇಳಿ. ಇಲ್ಲ ನಾವು ಮುಖ್ಯಮಂತ್ರಿಗಳು ಬಂದರೆ ಸುಮ್ಮನೆ ಯಾವುದೋ ಒಂದು ಸುಳ್ಳು ಹೇಳ್ಬಿಟ್ಟು ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಪ್ಕೊಳ್ಳೋಣ ಬೇಕಿದೆ. ಆದ್ರೆ ಸುಳ್ಳು ಅಂಕಿ ಅಂಶಗಳನ್ನ ಕೊಟ್ಟು ಜನರನ್ನ ಯಾಮಾರಿಸ್ತೀರಿ ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ.
ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿಗೆ ಏನಾದರೂ ಕಾಮಗಾರಿ ನಡೆದಿದ್ರೆ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಅನುದಾನ ತಂದು ಕೊಟ್ಟಿದ್ವಿ ಅದೇ ಕಾಮಗಾರಿ ನಡೆದಿರೋದನ್ನು. ಅದನ್ನು ನಡೆಯೋದಕ್ಕೆ ಸಹಕಾರ ಕೊಟ್ಟರು ಸಾಕು. ಅದಕ್ಕೂ ನಿಮ್ಮವರೆಲ್ಲ ಕೆಲವರು ಹೋಗಿ ದಿನಾ ಕಾಂಟ್ರಾಕ್ಟರ್ಗಳಿಗೆ ಎಲ್ಲೆಲ್ಲಿ ಹೆಂಗೆ ಕಲೆ ಬಿಡ್ತಾರೆ ಅಂತ ಗೊತ್ತಿದೆ ನನಗೆ. ಅವ್ರನ್ನೂ ಕೆಲಸ ಮಾಡಕ್ ಬಿಟ್ಟಿಲ್ಲ ಸರಿಯಾಗಿ. ನೀವು ಒಂದು ಕಡೆ ನೀವೇನು ಹೇಳ್ತೀರಿ, ಕಾಮಗಾರಿ ನಾವು ಬಂದ್ ಮಾಡಿಸಿಲ್ಲ, ನಾವು ಯಾರಿಗೂ ಬಂದ್ ಮಾಡಕ್ ಹೇಳಿಲ್ಲ ಅಂತ ನೀವು ಹೇಳ್ತೀರಿ. ನಿಮ್ಮವರೇ ಕೆಲವರು ಹೋಗಿ ಅಲ್ಲಿ ಕಾಮಗಾರಿ ನಡೀತಿತ್ತಾನೆ ಅಲ್ಲಿ ಹೋಗಿ ನಿಂತ್ಕೊಂಡು ಕಾಮಗಾರಿ ನಿಲ್ಲಿಸು ಅಂತ ಹೇಳ್ತಕ್ಕಂಥವ್ರು ನಿಮ್ಮವರು ಇದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡೋದು, ನೀವು 200 ಕೋಟಿ ರೂಪಾಯಿ ಕಾಮಗಾರಿ ಯಾವುದಾದ್ರೂ ಮಾಡ್ತಿದ್ರೆ ನಿಮ್ಮ ಸರ್ಕಾರದ ಅವಧಿನಲ್ಲಿ, ನಿಮ್ಮ ಅಧಿಕಾರದ ಅವಧಿನಲ್ಲಿ ಯಾವ್ಯಾವ ಕಾಮಗಾರಿಗಳು ಎಲ್ಲಿ ಬಿಡುಗಡೆ ಆಗಿದ್ದಾವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತಕ್ಕಂಥದ್ದು. ಮತ್ತು ಆದೇಶ ಪ್ರತಿಗಳು ತೋರಿಸಿ, ಧೈರ್ಯವಾಗಿ ಮಾಧ್ಯಮದಿಂದ ತೋರಿಸಿ, ಟಿವಿನಲ್ಲಿ, ನಿಮ್ಮ ಯೂಟ್ಯೂಬ್ನಲ್ಲಿ, ಮಾಧ್ಯಮಗಳಲ್ಲಿ ಬರಲಿ. ನಿಮ್ಮ ಅಭಿವೃದ್ಧಿಯ ಸಾಧನೆ, ಯಶೋಗಾಥೆ ಜನಕ್ಕೆ ಗೊತ್ತಾಗ. ನನಗೆ ಗೊತ್ತಿರೋ ಹಾಗೆ ಶೂನ್ಯ. ಅದು ನೀವು ಮೊನ್ನೆ ನೀವೇ ಹೇಳ್ಕೊಂಡಿದ್ದೀರಿ. ನಾನು ಒಂದು ವಿಜಯವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಅದರಲ್ಲಿ ಕೆಲವರು ಈ ಅಭಿವೃದ್ಧಿ ಕೆಲಸ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ನಾವೆಲ್ಲ ಏನು ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟಿದ್ವಿ, ಈಗ ಅಭಿವೃದ್ಧಿಗೆ ಹಣ ಇಲ್ಲ, ಅದು ಮುಂದೆ ನೋಡೋಣ ಅಂತ ನೀವು ಹೇಳಿರ್ತಕ್ಕಂಥದ್ದು ಬರೆದಿದ್ದಾರೆ. ಪತ್ರಿಕೆಯಲ್ಲಿ ಬರೆದಿರೋದು ನಾನು ಉಟ್ಸ್ಕೊಂಡು ಹೇಳ್ತಾ ಇರೋದಲ್ಲ, ಪತ್ರಿಕೆಯಲ್ಲಿ ಬಂದಿದೆ. ಅದಕ್ಕೆ ಪ್ರತಿನೂ ನನ್ನ ಹತ್ರ ಇದೆ. ಬೇಕಿದ್ರೆ ಅವ್ರು ಕೇಳಿದ್ರೆ ಅದನ್ನು ಕೂಡ ಕೊಡ್ತೀನಿ ನಾನು. ಅದಕ್ಕೆ ದಯಮಾಡಿ ಜನರಿಗೆ ಏನು ಸುಳ್ಳು ಹೇಳಿ ಏನು ರಾಜಕಾರಣ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತೇವೆ ಮತ್ತು ನಿಮ್ಮಿಂದ ದಾಖಲಾತಿಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮೂರನೇದು, ನಾವಿದ್ದಾಗ ಮುದೇವಾಳ ನಗರಕ್ಕೆ ಸಾಕಷ್ಟು ಕೆಲಸ ಮಾಡಿದ್ವಿ. ಅದರಲ್ಲೂ ವಿಶೇಷವಾಗಿ ಕೆಲವು ನಮ್ಮ ಕನಸಿನ ಕೂಸುಗಳಾಗಿತ್ತು. ಒಂದು ಸ್ಟೇಡಿಯಂ ಮಾಡೋದು, 2,86,00,000 ಸ್ಯಾಂಕ್ಷನ್ ಇದೆ, ದುಡ್ಡು ಆಲ್ರೆಡಿ ಇದೆ. 10 ಕೋಟಿ ರೂಪಾಯಿ ನಾನು ಖೇಲೋ ಇಂಡಿಯಾದಲ್ಲಿ ತರಿಸೋದಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದೆ. ನಮ್ಮ ಸರ್ಕಾರ ಹೋಯ್ತು, ನಾನೀಗ ಶಾಸಕನಾಗಿಲ್ಲ, ಪ್ರಶ್ನೆ ಬೇರೆ. ದಯಮಾಡಿ ಏನಾಯಿತು ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿ ಅದು ಅಟ್ಲೀಸ್ಟ್ ನಮ್ಮ ತಾಲೂಕಿಗೊಂದು ಒಳ್ಳೆ ಒಂದು ಸ್ಟೇಡಿಯಂ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಳ್ಳಿ, ಒಂದು 10 ಕೋಟಿ ಕೊಡಿ ಅಂತ ಕೇಳಿ ಅವ್ರಿಗೆ. ಆಮೇಲೆ ಯಾವ್ಯಾವ ಈಗ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳಿದಾವೆ ಅದಕ್ಕೆಲ್ಲ ಹಣಗಳ ಬಿಡುಗಡೆ ಮಾಡಿಸಿ ಬೇಗ. ಪಾಪ ಅವ್ರು ಟೆಂಡರ್ ಕಾಂಟ್ರಾಕ್ಟರ್ಗಳೆಲ್ಲ ಕೆಲಸ ನಿಂತ್ಕೊಂಡ್ಬಿಟ್ಟಾರ. ಯಾಕಂದ್ರೆ ಅವ್ರು ದುಡ್ಡೇ ಕೊಡ್ತಾ ಇಲ್ಲ. ಅವ್ರಿಗೆ ಬೇರೆ ರೀತಿಯಿಂದ ಒತ್ತಡಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೂ ಗೊತ್ತಿದೆ ಅದು. ಅವ್ರು ಎಲ್ಲಿಂದ ಕೊಡ್ಬೇಕು? ಸರ್ಕಾರ ದುಡ್ಡೇ ಕೊಟ್ಟಿಲ್ಲ. ಅವ್ರು ಬಿಲ್ ಮಾಡಿದ್ರು ಕೊಟ್ಟರು, ಬಿಲ್ ಅವ್ರು ಬಿಡುಗಡೆ ಮಾಡಿದ್ರೆ ಅಟ್ಲೀಸ್ಟ್ ಏನಾದ್ರು ಅವ್ರು ಕೆಲಸ ಮಾಡ್ತಾರೆ. ಅದನ್ನು ಕೂಡ ಮಾಡಿಲ್ಲ. ₹1 ಅವ್ರಿಗೆ ಹಣ ಕೊಡೋದಕ್ಕೆ ತಯಾರಾಗಿಲ್ಲ. ಹಿಂಗಾಗಿ ಪಾಪ ಅವೆಲ್ಲ ಕೆಲಸ ನಿಲ್ಸ್ಕೊಂಡ್ಬಿಟ್ಟಾರೆ. ಅಲ್ಲೆಲ್ಲ ಅರ್ಧಕ್ಕೆ ಮುರ್ಧ ಮಾಡವ್ರೆ, ನಿಂತ್ಕೊಂಡ್ಬಿಟ್ಟಾರೆ. ಮುದ್ದೇವಾಳ ನಗರದ ಸೌಂದರ್ಯೀಕರಣಕ್ಕೆ ಎಲ್ಲ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ. ಪಾಪ ನಿಮಗೆ ಓಟ್ ಹಾಕಿದವರು ಕಟ್ಟ ನಿಮ್ಮ ಬೆಂಬಲಿಗರ ಓಣೆಗಳು, ಕಾಂಗ್ರೆಸ್ಸಿನ ಬಂಟರು ಅವರೆಲ್ಲ, ಅವ್ರ ಓಣೆಗಳೆಲ್ಲ ನೀವು ಜೀನಿ ಮುಳು ಬಡ್ದಿದ್ದೀರಿ. ನಮ್ಮಲ್ಲಿ ಜೀನಿ ಮುಳು ಯಾರಕ್ಕೆ ಬಡಿತಾರೆ ಗೊತ್ತೇನು? ಯಾರ ತೀರೋದಾಗ ಮನೆ ಬಿಟ್ರೆ ಅಲ್ಲಿ ಜೀನಿ ಮುಳು ಬಡ್ತಿರ್ತಾರೆ. ಸರಿ ಇಲ್ಲ ಅಂತ ಹೇಳಿ ಜೀನಿ ಮುಳು ಬಡ್ತಿರ್ತಾರೆ. ನನಗನ್ನಿಸದ ನೀವು ಅಧಿಕಾರಕ್ಕೆ ಬಂದಿರೋ 3 ಸರಿ ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ನೀವು ಜೀನಿ ಮುಳು ಬಡ್ದು ಬಿಡಿದಿಲ್ಲ. ಅದು ನಿಮ್ಗೆ ಯಾರು ಓಟ್ ಹಾಕಿದಾರೆ ಆ ಓಣೆಗಳಲ್ಲಿ ಬಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಡಿವೈಡರು ಸ್ಯಾಂಕ್ಷನ್ ಇದೆ, ಡ್ರಿಲ್ ಮಷಿನ್ ಸ್ಯಾಂಕ್ಷನ್ ಇದೆ. ನಾವು ಕಾಂಟ್ರಾಕ್ಟರ್ಗೆ ಒಂದಿಷ್ಟು ಹಣ ಬಿಡುಗಡೆ ಮಾಡಿಸಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಮಿಡಿಯೇಟ್ ಆಗಿ ನೋಡಿ ಅವ್ನಿಗೆ ಒಂದಿಷ್ಟು ದುಡ್ಡು ಬಿಡುಗಡೆ ಮಾಡಿಸಿ, ಅವ್ನಿಗೆ ಏನು ಕೆಲಸ ಮಾಡಿದ್ರೆ ಹಣ ಬಿಡುಗಡೆ ಮಾಡಿಸಿದ್ರೆ ಉಳಿದ ಕೆಲಸ ಮುಗಿಸ್ತಾರೆ. ಇಲ್ಲ ನೀವು ಮುಳುಕಂಟಿ ಬಡದಾರೆ. ವಿಶೇಷವಾಗಿ ನಮ್ಮ
ಮುದ್ದೇಬಿಹಾಳ ನಗರದಲ್ಲಿ ಅಲ್ಪಸಂಖ್ಯಾತ ಬಂಧುಗಳು, ಅವರು ನನ್ನ ಮೇಲೆ ಪ್ರೀತಿ ಎಲ್ಲದ ಗೊತ್ತಿಲ್ಲ, ನಾನಂತೂ ಅವ್ರನ್ನ ಪ್ರೀತಿ ಮಾಡಿದ್ದೆ ಯಾವತ್ತು. ಅವ್ರನ್ನ ಬಹಳ ಪ್ರೀತಿ ಮಾಡಿ ಓಟ್ ಹಾಕಿದ್ದಾರೆ. ಹಿಂಗಾಗಿ ಅವ್ರ ಓಣಿನೆಲ್ಲ ಇವತ್ತು ಮುಖ್ಯ ರಸ್ತೆಗಳೇನು ಮಾಡಿದ್ದಾರೆ ಆ ಮುಸ್ತರಿಗೆ ಜೀನಿ ಕಂಟಿ ಬಳಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ನಾನು ಯಾವುದು ನಮ್ಮ ಮಹಬೂಬ್ ನಗರದಲ್ಲಿ ಉರ್ದು ಶಾಲೆಗೆ ಆ ಕಂಪೌಂಡು, ಆಮೇಲೆ ಆ ಇಡೀ ಶಾಲೆ ಗ್ರೌಂಡ್ ಎಲ್ಲ ಏನು ಲೆವೆಲ್ ಮಾಡಿ ಗಾರ್ಡನಿಂಗ್ ಮಾಡಿ ನೀಟಾಗಿ ಮಾಡೋದಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲೊಂದು ಸಾಂಸ್ಕೃತಿಕ ಭವನ ಮಕ್ಕಳಿಗೆಲ್ಲ ಆಗಲಿ ಅಂತ ಅದನ್ನೊಂದು ಮಾಡಿಸಿದ್ವಿ. ಅದು ಯಾವುದು ಕೆಲಸ ನಡೀತಾ ಇಲ್ಲ ಇವತ್ತು. ಇಲ್ಲಿ ವಿದ್ಯಾನಗರದಲ್ಲಿ ಈ ಕಡೆ ಎಲ್ಲ ಕೆಲಸಗಳು ಹಾಗೆ ನಿಂತಿದ್ದಾವೆ, ಬಾಕಿ ಕೆಲಸ ಎಲ್ಲ ಹಾಗೆ ಮುದ್ದೇಬಿಹಾಳದ ಆಲಿಮಟ್ಟಿಗೆ ಹೋಗ್ತಕ್ಕಂಥ ಏನು ಕೆಲಸ ಇದೆ ಅದು ಇನ್ನೂ ಅರ್ಧಕ್ಕೆ ಮರ್ಧ ಹಂಗ ನಿಂತಿದೆ. ನಾನು ಇವತ್ತು ಅದನ್ನು ನೋಡ್ಕೊಂಡು ಬಂದೆ. ನಾನು ಇವತ್ತಿಗೆ ಮುದ್ದೇಬಿಹಾಳಕ್ಕೆ ಬಂದ್ರೆ ಫಸ್ಟ್ ಒಂದು ರೌಂಡ್ ಹೊಡಿತೀನಿ ಗಾಡಿಯಾಗ. ಇವತ್ತು ಒಂದು ರೌಂಡ್ ಹೊಡೆದಿದ್ದೀನಿ ನಾನು. ಫಸ್ಟ್ ಊರು ಎಂಟ್ರಿ ಆದ ತಕ್ಷಣ 7 ಗಂಟೆಗೆ ನನ್ನ ಗಾಡಿ ತಗೊಂಡು ಎಲ್ಲ ಒಂದು ರೌಂಡ್ ಹೊಡೆದು ಬಂದಿದ್ದೀನಿ. ನಾನು ಎಲ್ಲೆಲ್ಲಿ ಕೆಲಸ ಸ್ಯಾಂಕ್ಷನ್ ಮಾಡಿಸಿದ್ದೆ, ಏನೇನು ನಡೆದವು ಏನೇನು ನಡೆದಿಲ್ಲ ಅಂತ ನೋಡ್ಕೊಂಡು ಬಂದು ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ನೋವಾಗಿ ಮಾಡ್ತಾ ಇದ್ದೀನಿ. ನನಗೆ ನೋವೇನು ಅಂದರೆ ಅಟ್ಲೀಸ್ಟ್ ಆ ಸ್ಯಾಂಕ್ಷನ್ ನಾವು ಮಾಡಿರೋ ಕೆಲಸನಾದ್ರೂ ಮಾಡಿ ಮುಗಿಸ್ಬೇಕಲ್ಲ, ಅದು ಮಾಡ್ತಾ ಇಲ್ಲ. ಮತ್ತೆ ಈಗ ಬೇರೆ ನೀವು ಪೌರ ಸನ್ಮಾನ ಬೇರೆ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳಿಗೆ. ಕೇಳಿದೆ ಅದು ಏನು ಈ ನಮ್ಮ ತಾಲೂಕಿಗೆ ಅವ್ರ ಕೊಡುಗೆ ಏನೋ ನಿಮ್ಮ ಕೊಡುಗೆ ಏನೋ ಮತ್ತು ನಿಮ್ಮ ಸರ್ಕಾರದ ಕೊಡುಗೆ ನನಗಂತೂ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ. ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಿ, ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿ, ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಬಂದಾಗ ಅವ್ರ ಗೌರವ ನಡೆಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ, ಅದು ಮಾಡೋಣ. ಅದನ್ನು ವಿಶೇಷ ಪೌರ ಸನ್ಮಾನ ಅಂತ ಕೇಳಿದೆ ನಾನು. ಸೊ ಕೆಲವರೆಲ್ಲ ನಮ್ಮವರೆಲ್ಲ ಹೇಳ್ತಾ ಇದ್ರು, ಇಲ್ಲ ಆಗಲಿ ಸಭೆ ಮಾಡಿದ್ದಾರೆ, ತಾಳಿಕೋಟೆಯಲ್ಲಿ ಸಭೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಸಭೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಸನ್ಮಾನ ಮಾಡಬೇಕು ಅಂತೇಳಿ. ಬಟ್ ನಮ್ಮ ತಾಲೂಕಿಗೆ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸನ್ಮಾನ ಮಾಡಿದರೆ ಜನಕ್ಕಟ್ಟು ಖುಷಿ ಆಗ್ತದೆ. ನಾನು ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ವಿರೋಧಿ ಅಲ್ಲ, ಅದು ಹೇಳ್ಬಿಡ್ತೀನಿ. ಆದ್ರೆ ಏನು ಕೊಡುಗೆ ಏನು ಅವ್ರದ್ದು ಅಂತ ಬೇಕಲ್ಲ. ಮುಖ್ಯಮಂತ್ರಿಗಳಿಗೆ 8 ತಿಂಗಳಲ್ಲಿ ನಮ್ಮ ತಾಲೂಕಿಗೆ ಏನಾದರೂ ವಿಶೇಷ ಕೊಡುಗೆ ಕೊಟ್ಟರ, ನಮ್ಮ ಜಿಲ್ಲೆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡೋದಕ್ಕೆ, ಆಲಿಮಟ್ಟಿ ಕೃಷ್ಣ ಯೋಜನೆಗಳನ್ನು ಸಂಪೂರ್ಣ ಮಾಡೋದಕ್ಕೆ ಏನಾದರೂ ಹಣ ಬಿಡುಗಡೆ ಮಾಡಿದ್ರ, ಅಥವಾ ಇಲ್ಲೇನಾದ್ರೂ ಅಂತ ಒಂದು ವಿಶೇಷವಾದಂಥ ಕೆಲಸ ಆಗಿದೆಯಾ? ಏನೂ ಇಲ್ಲ, 0. ಇವತ್ತಿನವರೆಗೆ 0. ಮತ್ತು ಈಗೇನಾದ್ರೂ ಅವರು ಒಂದು 10,000 ಕೋಟಿನ ನಮ್ಮ ಕೃಷ್ಣ ಪ್ರಾಜೆಕ್ಟ್ಗೆ ಒಂದು 25,000 ಕೋಟಿನ 1 ಲಕ್ಷ ಕೋಟಿ ಬೇಕು ಮಾಡ್ತಿದ್ರೆ ನಾನು ಬರ್ತೀನಿ. ಬೇಕಿದ್ರೆ ನಮ್ಮ ಕಾರ್ಯಕರ್ತರು ನಾವು ನಮ್ಮ ಪಕ್ಷದವ್ರು ಸೇರ್ಕೊಂಡು ನಾವು ಬರ್ತೇವೆ. ಬೇಕಿದ್ರೆ ಅವರೊಂದು 50,000 ಕೋಟಿ 25,000 ಕೋಟಿ ತಕ್ಷಣ ಬಿಡುಗಡೆ ಮಾಡಿ ನಮ್ದೆಲ್ಲ ನೀರಾವರಿ ಯೋಜನೆ ಸಂಪೂರ್ಣ ಮಾಡಿಕೊಡ್ತಿದ್ರು. ಬೇಕಾದ್ರೆ ಅವ್ರಿಗೆ ಬೆಳ್ಳಿ ಕಿರೀಟನ ತೊಡ್ಸೋಣ. ನಾನು ಅದಕ್ಕೆ ತಯಾರಾಗಿದ್ದೀನಿ. ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ಆದರೆ ನಿಮ್ಮ ರಾಜಕಾರಣಕ್ಕೋಸ್ಕರ ಬಂದಿದ್ದರೆ ಇದಕ್ಕೆ ನಮ್ದು ವಿರೋಧ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಬಹಳ ಮುಖ್ಯವಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಬರಗಾಲ ಬಂದು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ 4 ತಿಂಗಳಾಯಿತು. ಎಲ್ಲಿ ಕೂಡ ಉಸ್ತುವಾರಿ ಸಚಿವರುಗಳು ಬರಗಾಲ ಬಂದಂಥ ರೈತರ ಹೊಲಗಳಿಗೆ ಹೋದಂಥ ಉದಾಹರಣೆ ಇಲ್ಲ, ರೈತರ ಮನೆಗಳಿಗೆ ಹೋದಂಥ ಉದಾಹರಣೆ ಇಲ್ಲ, ಆಮೇಲೆ ರೈತರ ಬೆಳೆಗಳ ಪರಿಶೀಲನೆ ಮಾಡಿದಂಥ ಉದಾಹರಣೆನೂ ಇಲ್ಲ, ಆಮೇಲೆ ರೈತರ ದನಕರುಗಳಿಗೆ ಎಲ್ಲಿಯೂ ಕೂಡ ಮೇವು ನೀರು ಕೊಡೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದಂಥ ಎಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ತಕ್ಷಣನೇ ದನಕರುಗಳಿಗೆ ಮೇವಿನ ವ್ಯವಸ್ಥೆ ಮಾಡೋದಕ್ಕೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗೋಶಾಲೆ ಆಗ್ಬೇಕು. ಯಾಕಂದ್ರೆ ಇದು ಬಹಳ ಗಂಭೀರ ಬರಗಾಲ. ಈ ರೀತಿಯಾದಂಥ ಬರಗಾಲ ಯಾವತ್ತೂ ಕೂಡ ನಾವು ನೋಡಿಲ್ಲ. ಅಟ್ಲೀಸ್ಟ್ ಅದನ್ನಾದ್ರೂ ಕೂಡ ಮಾಡಬೇಕು.
ಮತ್ತೆ ಪರಿಹಾರ ಕೊಡ್ತಕ್ಕಂಥದ್ದು, ಬರ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬಹಳ ದೊಡ್ಡ ದ್ರೋಹ ಮಾಡ್ತಾ ಇದೆ. ನಾವಿದ್ದಾಗ ಪ್ರವಾಹ ಬಂದಿತ್ತು, ನಿಮಗೆಲ್ಲ ಗೊತ್ತಿದೆ. ನಮ್ಮ ತಾಲೂಕಿನಲ್ಲಿ ಬಂದಿತ್ತು, ಬೇರೆ ಕಡೆಗೆ ಬಂದಿತ್ತು. ಪ್ರವಾಹ ಬಂದಾಗ 24 ಗಂಟೆನಲ್ಲಿ ಯಾರ್ಯಾರ ಮನೆಯಲ್ಲಿ ನೀರು ಹೋಗಿದೆ, ಪ್ರವಾಹ ಬಂದಂತ ಸಂದರ್ಭದಲ್ಲಿ 24 ಗಂಟೆಯಲ್ಲಿ ಅವ್ರ ಅಕೌಂಟ್ಗೆ ನೇರವಾಗಿ 10,000 ರೂಪಾಯಿಗಳನ್ನ ತಹಸೀಲ್ದಾರ್ ಮುಖಾಂತರ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇಮಿಡಿಯೇಟ್ ಆಗಿ 10,000. ನಿಮ್ಮ ಮನೇಲಿ ನೀರು ಬಂತ, ಊರಲ್ಲಿ ನೀರು ಹೋಗಿದ್ಯಾ, ಇದೇ ನಮ್ಮ ಕಂಪ್ಲೀಟ್ ಆಗಿ ಎಲ್ಲಿಂದ ಯಲಗೂರಿಂದ ಹಿಡ್ಕೊಂಡು ಯಲಗೂರು, ಆಮೇಲೆ ನಮ್ಮ ಕಾಶಿನಕುಂಟಿ, ಯಲ್ಲಮ್ಮ ಬೂದ್ಯಾಳ, ಮಸೂತಿ, ಆಮೇಲೆ ನಮ್ಮ ಕಾಳಗಿ, ಆಮೇಲೆ ಯಾವ್ದು ಗಂಡ್ರಗಲ್ಲ, ಆಮೇಲೆ ಇನ್ನೊಂದು ಕಂದಗನೂರು, ನಾಗರಾಳ, ದೇವೂರು, ಗಂಗೂರು, ತಂಗಡಿಗಿ, ಕಮಲ್ದಿನ್ನಿ, ಕುಂಚುಗನೂರು, ಮುದೂರು, ಈಗ ಅನೇಕ ಹಳ್ಳಿಗಳು, ಜೊತೆಗೆ ಮೆಣಸಿಗಿ, ತಾಳಿಕೋಟಿ. ಇಮಿಡಿಯೇಟ್ ಆಗಿ 10,000 ರೂಪಾಯಿ ಕೊಟ್ಟಿದ್ವಿ. ಜೊತೆಗೆ ಬೆಳೆ ಹಾನಿಯಾದಂತಹ ಪ್ರದೇಶಗಳು ಟೋಟಲ್ 14,26,000 ಹೆಕ್ಟೇರ್ ಪ್ರದೇಶ, ಟೋಟಲ್ ಕರ್ನಾಟಕದಿಂದ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ಸುಮಾರು ಒಂದು 2,800 ಹೆಕ್ಟೇರ್ ನಮ್ಮ ತಾಲೂಕು. ಪ್ರತಿಯೊಬ್ಬರಿಗೆ ಪರಿಹಾರ ಹೆಂಗ್ ಕೊಟ್ಟಿದ್ವಿ? ಪರಿಹಾರ NDRF ನಾನ್ ಸರ್ಕಾರ ಏನ್ ಬರ್ದಿತ್ತಲ್ಲ, ನಾವಿದ್ದಾಗ 6,800 ರೂಪಾಯಿ ಇತ್ತು NDRF ನಾನ್ ಸರ್ಕಾರ ಮಳೆ ಆಶ್ರಿತ ಬೆಳೆಗಳಿಗೆ. ಅದಕ್ಕೆ 6,800 ರೂಪಾಯಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಸೇರಿಸಿ 13,600 ರೂಪಾಯಿ ಕೊಟ್ಟು ಮಳೆ ಆಶ್ರಿತ. ಆಮೇಲೆ ನೀರಾವರಿ ಆಶ್ರಿತಕ್ಕೆ 13,500 ರೂಪಾಯಿ ಇತ್ತು. ನಾವು ಅದಕ್ಕೆ 11,500 ರೂಪಾಯಿ ಮತ್ತೆ ರಾಜ್ಯ ಸರ್ಕಾರದ ಖಜಾನೆಯಿಂದ ಸೇರಿಸಿ 25,000 ರೂಪಾಯಿ ಹೆಕ್ಟರ್ ಕೊಟ್ಟಿವಿ. ಆಮೇಲೆ ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ ಇತ್ತು, ವಾರ್ಷಿಕ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳು. ಅದಕ್ಕೆ ನಾವು 10,000 ರೂಪಾಯಿ ಸೇರಿಸಿ 28,000 ರೂಪಾಯಿ ಕೊಟ್ಟಿವಿ. ಮತ್ತೆ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕಾಯ್ಲಿಲ್ಲ ನಾವು. ಕೇಂದ್ರ ಸರ್ಕಾರ ನಾರ್ಮ್ಸ್ ಪ್ರಕಾರ ಬರ್ತಾ ಇರ್ತದ, ಅದನ್ನ ಯಾರು ಕೂಡ ಅದನ್ನ ತಡಿಲಿಕ್ಕೆ ಆಗೋದಿಲ್ಲ. ಅದೇನ್ ನಿಯಮಾವಳಿಗಳ ಪ್ರಕಾರ ಬರಬೇಕು, ನಾರ್ಮ್ ಪ್ರಕಾರ ಬರ್ತದೆ. ಅದು ಬರಲಿ ಅಂತ ನಾವು ಕಾಯ್ಲಿಲ್ಲ. ಅವಾಗ ಯಡಿಯೂರಪ್ಪನವರು ಸ್ವತಃ ಮುಖ್ಯಮಂತ್ರಿಗಳಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣನೇ 31 ದಿನದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟರು. ಜೊತೆಗೆ 2 ಕಂತುಗಳಲ್ಲಿ ವಿತಿನ್ 60 days 2 ಕಂತುಗಳಲ್ಲಿ ಸಂಪೂರ್ಣ ಹಣ ಬಿಡುಗಡೆ ಮಾಡಿದ್ವಿ. 24 ತಾಸಿನಲ್ಲಿ 10,000 ರೂಪಾಯಿ ಕೊಟ್ಟಿವಿ. ಮುಂದಿನ ಆನ್ಲೈನಲ್ಲಿ ಅಪ್ರೂವ್ ಮಾಡಿ ಕಳಿಸಿದ ತಕ್ಷಣನೇ ಮೊದಲೇ ಕಂತು ಕೊಟ್ಟಿವಿ. ಮುಂದಿನ 30 ದಿನದಲ್ಲಿ 2ನೇ ಕಂತು ಕೊಟ್ಟಿವಿ ದುಡ್ಡು. ಇದನ್ನ ನಾನು ಯಾಕೆ ಹೇಳಿಕ್ ಬಯಸ್ತೇನೆ ಅಂತಂದ್ರೆ, ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ? ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ನಿಮ್ಮನ್ನ ಯಾಕೆ ಜನ ಆಯ್ಕೆ ಮಾಡಬೇಕು? NDRF ಪ್ರಕಾರ 75% ಕೇಂದ್ರ ಸರ್ಕಾರದ ಹಣ, 25% ರಾಜ್ಯ ಸರ್ಕಾರದ ಹಣ ಒಂದೇ ಬರ್ತದೆ. ಅದನ್ನ ಯಾರು ಕೂಡ ಇವತ್ತು ನಾಳೆ ಒಂದೇ ಬರ್ತದಲ್ಲಿ. ಅದರ ಅಗೇನೆಸ್ಟ್ ನೀವು SDRF ಅಕೌಂಟ್ ಅಲ್ಲಿ ದುಡ್ಡು ರಿಲೀಸ್ ಮಾಡಿ ಕೊಡೋದಕ್ಕೆ ನಿಮ್ಗೆ ಯಾರಿಗೂ ಕೈ ಹಿಡ್ಕೊಂಡು ಕೂತಿಲ್ಲ. ಇವ್ರೇನ್ ಹೇಳಿದ್ರು? FID ಮಾಡ್ತೀವಿ, FID ಸರ್ವೆ ಮಾಡಿ 2,500 ರೂಪಾಯಿ ಕೊಡ್ತೀವಿ ರೈತರಿಗೆ. 2,500 ರೂಪಾಯಿ ಕೊಡಕ್ಕೆ ಸರ್ವೆ ಮಾಡ್ಬೇಕು. ಮತ್ತೆ ಅದಕ್ಕೆ ಆ ಸರ್ವೆ ನಂಬರ್ 8 ಮಂದಿ ಇದಾರಲ್ಲ, ಒಟ್ಟು ಮಂದಿ ಸೈನ್ ಮಾಡ್ಬೇಕು. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದಿ, ತಾಯಿ ಎಷ್ಟಾದ್ರು ಒಟ್ಟು ಸೈನ್ ಮಾಡಿಸ್ಬೇಕು 2,000 ರೂಪಾಯಿಗೆ. ಅದವರ ಕೊಟ್ರ? ಅದು ಕೊಟ್ಟಿಲ್ಲ, ಇವತ್ತಿನ ಕೊಟ್ಟಿಲ್ಲ. ಕೊಟ್ಟಿರೋದಷ್ಟು ಇಡೀ ರಾಜ್ಯ ತುಂಬಾ ಬರೇ 105 ಕೋಟಿ ಕೊಟ್ಟಿದ್ದಾರೆ. ಅದು ಬಿಡುಗಡೆ ಮಾಡಿವಿ ಅಂತ ಹೇಳೋದು.
ರೈತರಿಗೆ ಒಂದೇ ₹1 ಸಹಾಯ ಮಾಡಲಿಲ್ಲ ಈ ಸರ್ಕಾರ. ಒಂದೇ ₹1. ಪಾಪ ಎಲ್ರಿಗೂ ಅನ್ನ ಹಾಕೋ ರೈತ ಅವನಿಗೆ ₹1 ಕೊಡ್ಲಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯಲ್ಲಿ ನೇರವಾಗಿ ₹6,000 ಅಕೌಂಟ್ಗೆ ಹಾಕ್ತಾರೆ ವರ್ಷಕ್ಕೆ 3 ಕಂತಲ್ಲಿ. ಯಾರಾದ್ರೂ ನಿಮ್ಗೆ ಅಪ್ಲಿಕೇಶನ್ ಕೊಡಿ ಅಂತ ಕೇಳಿದ್ರ, FID ಮಾಡ್ರಿ ಅಂತ ಕೇಳಿದ್ರ, ಹೋಗ್ಲಿ ಯಾರಾದ್ರೂ ಒಬ್ರು ರೈತರು ಹೋಗಿ ಎಲ್ಲಾದ್ರೂ ಹೋಗಿ ಬ್ಯಾಂಕಿಗೆ ಹೋಗಿ ಏನೋ ಇಲಾಖೆಗೆ ಹೋಗಿ ತಗೊಳಪ್ಪ ನಂದಿದ್ದು ಅಂತೇಳಿ ಅರ್ಜಿ ತಗಂತ ಕೊಟ್ರ? ಇಲ್ಲ, ಅವರೇ ಐಡೆಂಟಿಫೈಡ್ ನೇರವಾಗಿ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ತಗೊಂಡು ಅವರೇ ನೇರವಾಗಿ ಅಕೌಂಟ್ಗೆ ಹಾಕಿದ್ರು. ನಾವು ₹4,000 ಸೇರಿಸಿ ನಾವು ಕೊಡ್ತಿದ್ವಿ ರಾಜ್ಯ ಸರ್ಕಾರದಿಂದ. ಅವತ್ತು ₹4,000 ಇವ್ರು ಬಂದ್ಮೇಲೆ ಕಟ್ ಮಾಡಿದ್ವಿ. ರೈತರಿಗೆ ನಾವು ಕೊಡ್ತಿದ್ವಿ, ಅದನ್ನ ₹4,000 ಕಟ್ ಮಾಡಿದ್ವಿ. ಅದು ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ನಾವು ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಿದ್ವಿ. ಏನು ಪಾಪ ಬೋರ್ವೆಲ್ ಹಾಕೊಂಡು ಏನು ರೈತರೆಲ್ಲ ಕಷ್ಟ ಬೀಳ್ತಾ ಇದ್ದಾರೆ, ಅಲ್ಲಿ ಒಂದೊಂದ್ಸರಿ ಕರೆಂಟ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೆಳೆ ಉಳಿಸ್ಕೊಳ್ಳಿ ಅಂತ ಹೇಳಿ ಒಂದು ಎಕರೆಗೆ ₹250 ಡೀಸೆಲ್ ಸಬ್ಸಿಡಿ ಕೊಡ್ತಿದ್ವಿ. ಅದನ್ನು ಬಂದ್ ಮಾಡ್ಬಿಟ್ಟು ಆಮೇಲೆ ರೈತರ ಮಕ್ಕಳಿಗೆ ಸಲಿಕಲೆ ಯಾವ ಜಾತಿಯವರು ಇರಲಿಲ್ಲ, ನಾವು ಜಾತಿ ಪಾತಿ ನೋಡ್ಲಿಲ್ಲ. ಯಾವುದೇ ಜಾತಿಯವನು ಇರಲಿ, ಅವನು ರೈತ. ಆ ರೈತನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರೆ 8ನೇ ಕ್ಲಾಸ್ ಓದೋನಿಗೆ 2,000, ಡಿಗ್ರಿ ಓದತಕ್ಕಂಥವನಿಗೆ, MSc ಓದೋನಿಗೆ, MCom ಮಾಡೋನಿಗೆ ಎಲ್ಲ 11,000. ₹2,000ದಿಂದ ₹11,000ವರೆಗೆ ಅವನಿಗೆ ಪ್ರತಿ ವರ್ಷ ರೈತರ ಮಕ್ಕಳಿಗೆ ಫ್ರೀ ಆಗಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ. ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ. ಇವ್ರೇನ್ ಮಾಡಿದ್ರು, ಬಂದ್ಮೇಲೆ ಆ ರೈತರ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಅನ್ನ ಬಂದ್ ಮಾಡ್ಬಿಟ್ಟು ರದ್ದು ಮಾಡಿದ್ರು. ಅಂದ್ರೆ ಯಾವ್ದನ್ನ ನಾವಿದ್ದಾಗ ರೈತರಿಗೆ ಕೊಟ್ವಿ ಅದೆಲ್ಲವನ್ನ ಬಂದ್ ಮಾಡಿದ್ವಿ. ಇವತ್ತೇನಾದ್ರೂ ರೈತರಿಗೆ ಸಹಾಯ ಸಿಗ್ತಾ ಇದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಬರ್ತಕ್ಕಂಥ ₹6,000 ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ತಾರೆ. ನೇರವಾಗಿ ಯಾವುದು ಕೂಡ ಕ್ಯಾಶ್ ಬೆನಿಫಿಟ್ಸ್ ರೈತನಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಶಾಸಕರು ನಿಮ್ ಜವಾಬ್ದಾರಿ ಅದು. ಇಡೀ ತಾಲೂಕಿನಲ್ಲಿ ಏನು ರೈತರು ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಎಲ್ರಿಗೂ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ 1 ಹೆಕ್ಟರ್ಗೆ ₹40,000 ಸಿಗ್ತದೆ ಅಂತ ಕೊಡಿಸ್ಬೇಕು. ಎಲ್ಲ ಇನ್ಸೂರೆನ್ಸ್ ಕಂಪನಿಗಳಿಂದ ಕೊಡಿಸುವಂತ ಕೆಲಸ ಆಗಬೇಕು. ನಾನಿದ್ದಾಗ ಒಂದ್ಸಾರಿ 2-3 ಗ್ರಾಮ ಪಂಚಾಯತ್ನಲ್ಲಿ ಬಂದಿರಲಿಲ್ಲ. ಒಂದು ಕೊಣ್ಣೂರು, ಇನ್ನೊಂದು ಬಸರಗೋಡು, ಈ ರೀತಿ ಬೇರೆ ಬೇರೆ ಇನ್ನೊಂದು 4-3-4 ಪಂಚಾಯತ್ ಇತ್ತು. ನಾನೇ ಸ್ವತಃ ರೈತರನ್ನ ಕರ್ಕೊಂಡು ಹೋಗಿ ಅವತ್ತಿನ ಉಸ್ತುವಾರಿ ಸಚಿವರು CC ಪಾಟೀಲ್ರು ಉಸ್ತುವಾರಿ ಸಚಿವರಿದ್ರು, ಅವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಇನ್ಸೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಏನ್ ತಪ್ಪಾಗಿದೆ ಅಂತ ಸರಿ ಮಾಡಿಸಿ ಎಲ್ರಿಗೂ ಕೂಡ ನಾವು ಇನ್ಸೂರೆನ್ಸ್ ಹಣವನ್ನ ಬಿಡುಗಡೆ ಮಾಡತಕ್ಕಂಥ ಕೆಲಸ ನಾವು ಮಾಡಿದೀವಿ. ಇಡೀ ತಾಲೂಕಿನಲ್ಲಿ ಯಾವ ಬರಗಾಲ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೈತರಿಗೆ ಹೈಯೆಸ್ಟ್ ದುಡ್ಡನ್ನ ನಾವು ಇನ್ಸೂರೆನ್ಸ್ ದುಡ್ಡು ಬಿಡುಗಡೆ ಮಾಡಿಸ್ಕೊಟ್ಟಿದ್ವಿ. ಅದರ ಕಾಂಗ್ರೆಸ್ನ ಲೀಡರ್ಗಳ ಬಹಳ ಜನ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಇವತ್ತಿಗೂ. ನಾನು ಅವ್ರಿಗೆ ಹೇಳಿಕ್ ಬಯಸ್ತೇನೆ. ಅವತ್ತೆಲ್ಲ ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಮಾಡಿದ್ರು, ತಾಳಿಕೋಟೆಯಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಮಾಡಿದ್ರು. ನಾನೇ ಸ್ವತಃ ಹೋಗಿದ್ದೆ. ಹೋಗಿ ನಾನು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡೋಗಿ ಕೆಲಸ ಮಾಡಿಕೊಟ್ಟಿದ್ವಿ. ಅದಕ್ಕೆ ನಾನು ಯಾಕೆ ಈ ಮಾತುಗಳು ಹೇಳ್ತೇನೆ ಅಂದ್ರೆ, ಬರೀ ನೀವು ಸುಳ್ಳು ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಹೊಸದಾಗಿ ನಿಮ್ಗೆ ಗೊತ್ತಿತ್ತು 25 ವರ್ಷ, ನೀವು ಹಿಂದೆ 20 ವರ್ಷ ಏನ್ ಕೆಲಸ ಮಾಡಿದ್ರಿ ಜನಕ್ಕೆ ಗೊತ್ತಿತ್ತು. ಆದ್ರೂ ನಮ್ಮ ಜನ ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿದ್ರು, ನಾನು ಸ್ವಾಗತ ಮಾಡಿದ್ದೆ. ನಾನು 8 ತಿಂಗಳು ನಾನು ಯಾವುದನ್ನು ನಿಮ್ಮ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವೇನು ಉದ್ಘಾಟನೆ ಮಾಡಕ್ ಹೊರಟಿದ್ದೀರಿ, ಯಾವ್ಯಾವ ಕಾಮಗಾರಿ ನಿಮಗೆ ಸರ್ಕಾರದಿಂದ ಬಂದದ ಅದು ಮಂಜೂರಾತಿ ಪತ್ರ ಕೊಡಿ. ನೋಡಿದೆ ನಾನು ಯಾವುದೋ ಒಂದು ITI ಕಾಲೇಜು, ಅರೆ ITI ಕಾಲೇಜ್ ನಾವಿದ್ದಾಗ ಸ್ಯಾಂಕ್ಷನ್ ಮಾಡಿಸಿ, ನಾವು ದುಡ್ಡು ಕೊಡ್ಸಿದ್ವಿ.
ಅಲ್ಲ ಕೋಳೂರ್ದು ಬೇಕಾದ್ರೆ KV ಪೂರ್ತಿ ಮುಗಿದಿದ್ರೆ ಅದನ್ನ ಅವ್ರು ಉದ್ಘಾಟನೆ ಮಾಡಲಿ, ಬೇಡ ಅನ್ನಲ್ಲ. ಅವ್ರ ಅಧಿಕಾರ ಇದೆ. ನಾವು ಇದ್ದಾಗ ಸ್ಯಾಂಕ್ಷನ್ ಮಾಡಿಸಿದ್ವಿ, ನಾವು ಕೆಲಸ ಮಾಡಿದ್ವಿ, ಅದನ್ನು ಉದ್ಘಾಟನೆ ಮಾಡಬೇಕು ಮಾಡಲಿ. ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅದ್ರ ಸುಳ್ಳು ಹೇಳುವಂಥದ್ದು ಇದೆಯಲ್ಲ, ನಾನು ನೋಡಿದ್ದೀನಿ. ಕನ್ನಡಪ್ರಭ ಒಬ್ಬ ಮಾಧ್ಯಮ ಸ್ನೇಹಿತರು ಬಹಳ ಎಳೆಯಾಗಿ ಬರೆದಿದ್ದಾರೆ. ಅದು ನೋಡಿ ನನಗೆ ನಗಬೇಕೋ ಅಳ್ಬೇಕೋ ಗೊತ್ತಾಗಿಲ್ಲ. ಅದರಲ್ಲಿ ಬರ್ದವ್ರು ಅವ್ರು ಎಲ್ಲೆಲ್ಲಿ ರಸ್ತೆಗಳು ಏನು ಅಂತೇಳಿ ನಾವಿದ್ದಾಗ ಸ್ಯಾಂಕ್ಷನ್ ಮಾಡಿದೀವಲ್ಲ ಹಾಕೊಂಡು ಬರ್ದವ್ರು. ನೀವಿದ್ದಾಗ ಏನ್ ಸ್ಯಾಂಕ್ಷನ್ ಆಗಿದೆ ಅದನ್ನ ಮಾಡಿ, ನಾನು ಬೇಡ ಅನ್ನಲ್ಲ. ನಾವಿದ್ದಾಗ ಸ್ಯಾಂಕ್ಷನ್ ಮಾಡಿದ್ದನ್ನು ಮಾಡ್ತಿದ್ರಂದ್ರೆ ನಾವಿದ್ದಾಗ ಸ್ಯಾಂಕ್ಷನ್ ಮಾಡಿದ್ದಂತ ಹೇಳಿ ಮಾಡಿ, ಅದಕ್ಕೇನು ಇದಿಲ್ಲ. ಬಟ್ ನಾವಿದ್ದಾಗ ಸ್ಯಾಂಕ್ಷನ್ ಮಾಡಿದ್ದು ನೀವು ಮಾಡಿದೀವಿ ಅಂತ ಹೇಳೋದಿದೆಯಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ. ಬಹುಶಃ ಆ ಮಾಧ್ಯಮ ಸ್ನೇಹಿತ ಅವರೇ ಬರೆದವರು ಅಥವಾ ಏನು ಅದನ್ನ ಶಾಸಕರು ಹೇಳೋರು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಆ ಪತ್ರಿಕೆಯಲ್ಲಿ ಬಂದಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನನ್ನ ಹತ್ರ ದಾಖಲಾತಿ ಇದೆ, ಅದು ಅವ್ರ ಪತ್ರಿಕೆಯಲ್ಲಿ ಬಂದಿರೋ ದಾಖಲಾತಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಓದಿ ಹೇಳ್ತೀನಿ ನಾನು ಪೂರ್ತಿ ಬಂದಿರೋದನ್ನ. ಯಾಕಂದ್ರೆ ನಿಮ್ಗೆ ಕಳಿಸೋದ್ರು ಕಳಿಸ್ತೀನಿ ಎಲ್ಲರಿಗೂ ವಾಟ್ಸಪ್ಗೆ, ಅದು ಯಾವ ರೀತಿ ಬಂದಿದೆ ಅಂತೇಳಿ. ಯಾಕಂದ್ರೆ ಅದು ಸುಮ್ಮನೆ ಯಾವುದೋ ಒಂದು ಲೋಕಲ್ ಪತ್ರಿಕೆ ಅಲ್ಲ, ಏನೋ ಅಂತ ಬರ್ದಾರಪ್ಪ ಅಂತ. ಅದೊಂದು ಸ್ಟೇಟ್ ಪತ್ರಿಕೆ. ಅದಕ್ಕೆ ಮಾಧ್ಯಮದಲ್ಲೂ ನಾನು ವಿನಂತಿ ಮಾಡ್ತೀನಿ, ಯಾವುದನ್ನು ಬರಿಬೇಕಾದಾಗ ಸ್ವಲ್ಪ ವೆರಿಫೈ ಮಾಡ್ಕೊಂಡು ಬರೀರಿ ಅಂತಕ್ಕಂಥದ್ದು ನನ್ನ ವಿನಂತಿ ಅಷ್ಟೇ. ನಿಮ್ಗೆ ಹಿಂಗೆ ಬರೀರಿ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ. ಅದು ಇರೋದು ವಾಸ್ತವಿಕ ಸತ್ಯ ಏನಿದೆ ಇಲ್ವಾ ಅಂತಕ್ಕಂಥದ್ದನ್ನು ನೀವು ನನಗೂ ಕೇಳ್ಬೋದು. ಈಗ ನಾನು ಪತ್ರಿಕಾಗೋಷ್ಠಿ ಕಳೆದು ನಾನು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಿದ್ದೆ ನಾನು ಕೇಳಿ. ಅದಕ್ಕೆ ಸುಳ್ಳನ್ನೇ ಸತ್ಯ ಅಂತ ಬರೆಯೋದಿದೆಯಲ್ಲ, ಇದು ಪತ್ರಿಕಾ ಧರ್ಮ ನನ್ನ ಪ್ರಕಾರ. ಸುಳ್ಳೆ. ಅಕಸ್ಮಾತ್ ಅವ್ರು ಸುಳ್ಳು ಹೇಳ್ತಿದ್ರೆ ಅವ್ರು ಹೇಳಿದಾರಂತ ಬರೆದ್ರು ಪರವಾಗಿಲ್ಲ, ಅವ್ರು ಹೇಳಿದಾರಂತೂ ಇಲ್ಲ. ಅದ್ರ ಕೆಲವರು ಹೇಳಿದಾರೆ, ಇವ್ರು ಹಾಕೊಂಡು ಬರೆದಿದ್ದಾರೆ. ಪ್ರತಿಯೊಂದನು ಏನೋ ಎದುರಾಕೊಂಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಭಿವೃದ್ಧಿ ಪರ್ವವೇ ನಡೀತಾ ಇದೆ ಅಂಥೇಳಿ. ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ಸಂತೋಷ ಮಾಡಿ, ನಾನು ಬೇಡ ನಾನು. ಬಟ್ ಆದರೆ ಕನ್ನಡಪ್ರಭ ಅನ್ನೋದಕ್ಕಂಥದ್ದು ಒಂದು ಸ್ಟೇಟ್ ಒಳ್ಳೆ ರೆಪ್ಯುಟೇಷನ್ ಇರ್ತಕ್ಕಂಥ ಒಂದು ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಬರೆಯೋಕ್ಕಿಂತ ಮುಂಚಿತವಾಗಿ ಆ ರೀತಿ ಇರಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಬರೆಯೋದು ನೀವು ಸ್ವತಂತ್ರ ಇದ್ದೀರಿ, ನಿಮ್ಮ ಸಂಪಾದಕರು ಕೊಡ್ತಿದ್ರೆ ಬರೀರಿ, ನಾವು ಬೇಡಲ್ಲ. ಬಟ್ ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ, ನಾವು ಮಾಡ್ತೀವಿ. ಅಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದ್ರ ಜೊತೆಗೆ ನಮ್ಮ ತಾಲೂಕಿನ ರೈತರ ಕೆರೆಗಳಿಗೆ ತಕ್ಷಣ ನೀರು ತುಂಬುವಂಥ ಕೆಲಸ ಆಗಬೇಕು. ಇಲ್ಲದೆ ಹೋದ್ರೆ ನಾವು ಸುಮ್ಮನೆ. ನನಗೆ ಗೊತ್ತಿದೆ ನಿಮಗೆ ಇನ್ನೊಂದು ಈ ಫೆಬ್ರವರಿ ಮಧ್ಯದ ಒಳಗಡೆ ನೀವೇನೋ ನೀರು ತುಂಬದೆ ಹೋದರೆ ನಾವು ಖಂಡಿತವಾಗಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ನನ್ನ ತಾಲೂಕಿನ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಬಿಡಲ್ಲ. ಯಾಕಂದ್ರೆ ನಾವು ಒಂದ್ ವೇಳೆ ಪಾಪ ಏನಾಗುತ್ತೆ ಅನಾಹುತ ಅಂತ ಹೇಳ್ಬಿಡ್ತೀನಿ. ಕೆರೆಗಳು ತುಂಬದೆ ಹೋದ್ರೆ ಪಾಪ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೋರ್ವೆಲ್ ಹಾಕೊಂಡಿದ್ದಾರೆ, ಆಮೇಲೆ ನಿಮ್ಮ ಏನೋ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಕುಡಿಯೋ ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ದನಕರುಗಳಿಗೆ, ಕುರಿಗಳಿಗೆ ಅನೇಕ ಜನ ಪಾಪ ಕುರಿಕಾರರು, ನಮ್ಮಲ್ಲಿ ಬಹಳಷ್ಟು ಜನ ಕುರಿಕಾರಿದ್ದಾರೆ. ಹಾಲ್ಮತ್ ಸಮಾಜದ ಜನ ಬಹಳಷ್ಟು ಜನ ಬಹುಸಂಖ್ಯಾತರಿದ್ದಾರೆ. ಆ ಜನರಿಗೆ ಬಹಳ ನೋವಾಗ್ತದೆ, ಆ ಜನರ ಬದುಕು ಕಷ್ಟ ಆಗ್ತದೆ. ಹಾಲ್ಮತ್ ಸಮಾಜದ ಜನರ ಬದುಕು ಬಹಳ ಕಷ್ಟ ಆಗ್ತದೆ. ಪಾಪ ಅವಕ್ಕೆ ಕುರಿಗಳಿಗೆ ನೀರು ಸಿಗದೆ ಇರತಕ್ಕಂಥ ಪರಿಸ್ಥಿತಿ ಬರ್ತದೆ. ಅವ್ರ ಶಾಪಕ್ಕೆ ಸಿದ್ದರಾಮಯ್ಯ ಸರ್ಕಾರ ಒಳಗಾಗಬಾರ್ದು ಅನ್ನೋದು ನನ್ನ ಕಳಕಳಿ ವಿನಂತಿ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ತಕ್ಷಣ ಕೆರೆಗಳು ತುಂಬತಕ್ಕಂಥ ಕೆಲಸ ಆಗಬೇಕು. ದಯಮಾಡಿ 3 ಗಂಟೆ ತೆಗಿಸಿ ಮುಖ್ಯಮಂತ್ರಿಗೆ ಹೇಳಿ ಒಂದು 2 ಕೋಟಿ 3 ಕೋಟಿ ಅವ್ನಿಗೆ ಪಾಪ ದುಡ್ಡು ಬಿಡುಗಡೆ ಮಾಡಿಸಿ ಅವ್ನು ಕೆಲಸ ಮಾಡ್ತಾನೆ. ಅಲ್ಲಿ ಗಿಡ ಹಚ್ಚಿದ್ರೆ ಚೆಂದ ಆಗ್ತದೆ. ಯಾಕಂದ್ರೆ ಅಲ್ಲಿ ನಿಮ್ಮ ಶಿಷ್ಯರೇ ಜಾಸ್ತಿ ಇರೋದು, ಪಾಪ ನಿಮ್ಮ ಬಳಗ ಇರೋದು. ನಿಮ್ಮ ಬಳಗ ಇರೋ ಮನೆಗಳಿಗೆ ಮುಳ್ಳು ಬಡಿಯುವಂಥ ಕೆಲಸ ಮಾಡಿದರೆ ಅದು ಅಪಾರ್ಥ ಹೋಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಎಲ್ಲಿ ಮುಳ್ಳು ಬಡಿತೀವಿ ಅನ್ನೋದನ್ನ ಈಗಾಗಲೇ ನಾವು ಹೇಳಿದ್ವಿ. ಏನಂದರೆ ಎಲ್ಲಿ ಮುಳ್ಳು ಹಚ್ಚೋದು, ಯಾರು ಮನೇಲಿ ತೀರ್ಕೊಂಡಿರ್ತಾರೆ
ಅಲ್ಲಿ ಮೂರು ಸರಿ ಇಲ್ಲ ಅಂತೇಳಿ ಮುಳುಬಡಿತಾರೆ. ಅದನ್ನ ನೀವು ದಯಮಾಡಿ ಮಾಡಕ್ ಹೋಗ್ಬಿಡಿ. ಆದಷ್ಟು ಬೇಗ ಮುಳುಕಂಟಿನ ತೆಗ್ಸಿ. ಮುಖ್ಯಮಂತ್ರಿಗಳು ಬರ್ತಾರೆ ಅಂದಾಗ ಮುಳುಕಂಟಿ ತೆಗಿತಾರ ಅಥವಾ ಅದರಲ್ಲಿ ಗೊಳಿಸ್ತಾರ ಗೊತ್ತಿಲ್ಲ ನನಗೆ. ಮುಳುಕಂಟಿನ ತೆಗ್ಸಿ ಅಲ್ಲಿ ಒಳ್ಳೆ ಒಂದು ಗ್ರಿಲ್ ಹಾಕ್ಸುವಂತ ಕೆಲಸ ಆಗ್ಬೇಕು. ಮತ್ತೆ ನಮ್ಮ ಊರಿನ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಹಿಂದೆ ಹಣ ಬಿಡುಗಡೆ ಇಲ್ಲೇ ನಾವು ಮಂಜೂರಾತಿ ಕೊಟ್ಟು ಸ್ಯಾಂಕ್ಷನ್ ಕೊಟ್ಟು ಅಪ್ರೂವಲ್ ಕೊಟ್ಟಿದ್ದೇವೆ. ಅದಕ್ಕೆ ತಕ್ಷಣ ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡಿಸುವಂತ ಕೆಲಸ ಮಾಡಿ ಮುಖ್ಯಮಂತ್ರಿಗಳು ಬರೋದ್ರೊಳಗಡೆ ಕೆಲಸ ಪ್ರಾರಂಭ ಮಾಡಿಸಿ ಆದಷ್ಟು ಬೇಗ ಕೆಲಸಗಳು ಕಂಪ್ಲೀಟ್ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಕೊನೆಯದಾಗಿ ನಾನಿದ್ದಾಗ 9,000 ಮನೆ ಕೊಟ್ಟಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ 9,000 ಮನೆಗಳು ಕೊಟ್ಟಿದ್ದೀವಿ. 6,000 ಚಿಲ್ಲರೆ ಮನೆಗಳನ್ನ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೇವೆ. 3,000 ಚಿಲ್ಲರೆ ಮನೆಗಳನ್ನ ನಗರ ಪ್ರದೇಶಕ್ಕೆ ಕೊಟ್ಟಿದ್ದೇವೆ. ಅದರಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ನನ್ನ ಗಮನಕ್ಕೆ ಬಂದಿದೆ. ನೀವು PDOಗಳ ಮೇಲೆ ಒತ್ತಡ ಆಗ್ತಾ ಇದ್ದೀರಿ. ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಪ್ತಾ ಇಲ್ಲ ಅಲ್ಲಿ ಹಳ್ಳಿಯವ್ರನ್ನ ವಾಪಸ್ಸು ಸರ್ವೆ ಮಾಡಕ್ ಹಚ್ಚೋದು. ನೀವೇ ಹೇಳ್ತಿದ್ರಿ ಪತ್ರಿಕಾಗೋಷ್ಠಿಯಲ್ಲಿ, ಗ್ರಾಮ ಪಂಚಾಯತಿನಲ್ಲಿ ಶಾಸಕರು, ನಾನು ಅಧಿಕಾರದಲ್ಲಿದ್ದಾಗ ಶಾಸಕರು ನೇರ ಹಸ್ತಕ್ಷೇಪ. ಏನಂತ? ನೇರ ಹಸ್ತಕ್ಷೇಪ. ನೀವೇನ್ ಮಾಡ್ತಾ ಇದ್ದೀರಿ? ನಾನೆಲ್ಲಾರ ಮಾಡಿದ್ರಿ ಹೇಳಿ. ನಾನಿದ್ದಾಗ ಮನೆಗಳು ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದು. ನೀವು ಬೇಕಾದ್ರೆ ಇನ್ನೊಂದು 6,000 ಮನೆಗಳು ತಂದು ಬೇಕಿದ್ರೆ ನಿಮ್ಮ ಕಾರ್ಯಕರ್ತರು ಕೊಡಿ, ನಮ್ದೇನು ಅಭ್ಯಂತರಿಲ್ಲ. ಅದು ನಮ್ಮ ಸರ್ಕಾರ ಇದ್ದಾಗ ತಂದಿರ್ತಕ್ಕಂಥದ್ದು. ಬಡವರಿಗೆ ನೇರವಾಗಿ ಮನೆಗಳು ಮುಟ್ಟಬೇಕು. ಅದರಲ್ಲಿ ನೀವು ಹಸ್ತಕ್ಷೇಪ ಮಾಡ್ತಾ ಇದ್ದೀರಿ. ಅದು ಸರಿಯಲ್ಲ ಅಂತಕ್ಕಂಥದ್ದು. ನಾನು 4 ವಾರ್ಡ್ ಪಟ್ಟಣಕ್ಕೆ 750 ಮನೆ ಸ್ಯಾಂಕ್ಷನ್ ಮಾಡಿದ್ದೆ. 800 ಮನೆ ನಾನು ಟೋಟಲ್ ಸ್ಯಾಂಕ್ಷನ್ ಮಾಡಿದ್ರೆ 750 ಮನೆ ಈಗಾಗಲೇ ವರ್ಕ್ ಆರ್ಡರ್ ಆಗ್ಬಿಟ್ಟಿದೆ. ಅದ್ರಲ್ಲಿ ನಿಮ್ದೇನು ಕೆಲಸ? ಏನು ನಿಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದೀರಾ? ಏನು ಸಿದ್ದರಾಮಯ್ಯ ತಂದು ಕೊಟ್ರ? ನೀವು ಕೊಟ್ರ? ನಿಮ್ಮೂರಲ್ವಾ? ನೀವು ಅಧಿಕಾರದ ಅವಧಿಯಲ್ಲಿ ಇದ್ದಾಗ ಎಷ್ಟು ವರ್ಷ ಇದ್ದಾರೆ ಅಷ್ಟು ವರ್ಷದಾಗ ಸ್ಯಾಂಕ್ಷನ್ ಮಾಡದೇ ಇರೋಷ್ಟು, ಅಷ್ಟು ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡದೇ ಇರೋಷ್ಟು ಮನೆಗಳನ್ನ ಒಂದೇ ಸಾರಿಗೆ ನಾನು 4 ವಾರ್ಡ್ ಪಟ್ಟಣಕ್ಕೆ ಮಾಡಿಕೊಟ್ಟಿದ್ದೀನಿ. ನಾವಿದ್ದಾಗ ವರ್ಕ್ ಆರ್ಡರ್ ಕೊಟ್ಟಾಗಿದೆ, ಎಲ್ಲ ಆಗಿದೆ. ಅಲ್ಲಿ 750 ಮನೆಗಳಲ್ಲಿ ಅಲ್ಲಿ ಯಾವ ಪಾರ್ಟಿ ಈ ಪಾರ್ಟಿ ಅಂದಿಲ್ಲ ನಾವು. ಅಲ್ಲಿ ಒಂದು ಸುಮಾರು ಒಂದು 250-300 ನಿಮ್ಮ ಕಾಂಗ್ರೆಸ್ಸಿನ ಶಿಷ್ಯರುಗಳೇ ಇದ್ದಾರೆ, ನಿಮ್ಗೆ ಓಟ್ ಹಾಕ್ತಾರೆ ಇದ್ದಾರೆ. ಅದು ಹೇಳ್ತೀನಿ ಬೇಕಾದ್ರೆ ಪಟ್ಟಿ ನನ್ನ ಹತ್ರ ಇದು. ನೋಡ್ಬೇಕಾದ್ರೆ ಅವ್ನು ಕಾಂಗ್ರೆಸ್ನವನಂತ ನೋಡ್ಲಿಲ್ಲ ನಾವು. ಯಾಕಂದ್ರೆ ಅವ್ನು ಬಡವ ಇದ್ದಾನೆ, ಅವ್ನಿಗೆ ಮನೆ ಎಲ್ಲ ಕೊಟ್ಬಿಡಿ ಅಂತ ಕೊಟ್ಟಿದ್ದ. ನೀಟಾಗಿ ಬೂತ್ ವೈಸ್ ಸರ್ವೆ ಮಾಡಿ ಕೊಟ್ಟಿದ್ದ. ಅದರ ರಾಜಕಾರಣ ಮಾಡ್ತೀರಿ. ನಾನು ಇವತ್ತು ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ನಾನು ಅಲ್ಲಿರೋ ಚೀಫ್ ಆಫೀಸರ್ಗೆ ಹೇಳ್ತೀನಿ, ನೀನು ಸಸ್ಪೆಂಡ್ ಆಗಿ ಮನೆಗೆ ಹೋಗ್ಬೇಕಂತಿದ್ರೆ ನಿನ್ನಡೆ ಬರ, ನಾನೇನು ಮಾಡೋಕ್ಕಾಗಲ್ಲ. ನ್ಯಾಯಯುತವಾಗಿ ಏನಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದೆ ಅದನ್ನ ನೀವು GPS ಮಾಡಬೇಕು, ಸರ್ಕಾರ ಕಳಿಸ್ಬೇಕು. ಅವನು ಪಾಪ ಬಡವ, ಅವನಿಗೆ ಮನೆ ಕಟ್ಕೊಳಕ್ ತಯಾರಾಗಿದ್ದಾನೆ. ಅವನಿಗೆ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಉತ್ತಾರ ಗಿತ್ತಾರ ಅವನ ಹೆಸರನ್ನು ಕೊಟ್ಟ ಮೇಲೆ ಮನೆ ಸ್ಯಾಂಕ್ಷನ್ ಆಗಿರೋದಲ್ಲಿ ಅದರಲ್ಲೂ ಕೂಡ ರಾಜಕಾರಣ ಮಾಡೋದು. ಅದರಲ್ಲಿ ನೀವು ನಮಗೆ ಓಟ್ ಹಾಕ್ಯನಿಲ್ಲೋ, ನಿಮಗೆ ಓಟ್ ಹಾಕ್ಯನಿಲ್ಲೋ, ಈ ಚಿಲ್ಲರೆ ರಾಜಕಾರಣ ನಾನಂತೂ ಮಾಡಿದ್ದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಇನ್ನೊಂದು ವಾರದೊಳಗಡೆ ಅದನ್ನು ಸರಿ ಮಾಡಿದ್ರೆ ಸರಿ. ಇಲ್ಲದೆ ಹೋದ್ರೆ ಅಲ್ಲೇನು ಫಲಾನುಭವಿಗಳಿದ್ರೆ ಅವರು ಏನು ಉತ್ತರ ಕೊಡಬೇಕು ಕೊಡ್ತಾರೆ. ಅವ್ರ ಪರವಾಗಿ ನಾನು ಇದ್ದೀನಿ. ಅವ್ರೇನು ಉತ್ತರ ಕೊಡಬೇಕು ಕೊಡ್ತಾರೆ. ನಾನು ಆ ಫಲಾನುಭವಿಗಳ ಪರವಾಗಿ ನಾನಿದ್ದೀನಿ. ಬೇಕಾದ್ರೆ ನೀವು 1,000 ಮನೆಗಳು ತಂದು ಕೊಡಿ ಸ್ವಾಮಿ, ನಾನು ಯಾಕೆ ಬೇಡ ಅಂದ್ಲಿ, ಎಲ್ಲರಿಗೂ ಕೊಡಿ. ನಾನು ಕೇಳಿದೆ, ನಾನು ಅಲ್ಲಿ ಯಾರೋ ಅವ್ರ ವಿಡಿಯೋ ನೋಡಿದಾರೆ ಮಾತಾಡೋದು. ನಾನು ಮುಗ್ಗಲು ಕೂತಿರೋರು ಅವ್ರ ಸಂಬಂಧಿಕರೊಬ್ಬರು ತೋರಿಸಿ ಕೇಳಿದ್ರು, ಇವ್ರಿಗೆ ಮನೆ ಕೊಡೋಕ್ಕಾಗುತ್ತಾ ಅನ್ನೋದು. ನೀವು ಯಾರಿಗೆ ಕೊಟ್ಟಿದ್ರೆ ನಂತರ ಲಿಸ್ಟ್ ಇದೆ, ತೋರಿಸಲ್ಲ. ನೀವು ಇದ್ದಾಗ ಹುಡ್ಕೋ ಮನೆಗಳು ಎಷ್ಟು ಮಂದಿ ನಾಡಗೌಡರ ಹೆಸರು ಮೇಲೆ ಇದೆ ಅಂತ ಕೊಡ್ಬೇಕಾ? ಕೊಡ್ಲ ನಾನು ದಾಖಲಾತಿನ? ನಾನು ಕೊಟ್ಟಿಲ್ಲ. ಬೇಡ, ಹೋಗೋದು ಬೇಡ. ನೀವು ಬಡವ್ರ ಮನೆ ಕೊಡೋದನ್ನ ರಾಜಕಾರಣ ಮಾಡಿದ್ರೆ ನೀವೆಲ್ಲೆಲ್ಲಿ ಸರ್ಕಾರಿ ಮನೆಗಳು ತಗೊಂಡಿದ್ರೆ ಅಂತ ಲಿಸ್ಟ್ ಕೊಡ್ಬೇಕಾಗುತ್ತೆ. ಮುದ್ದೆ ಬೆಳೆದಾಗ ಎಷ್ಟು ಮನೆ ಇದಾವೆ ನಿಮ್ಮ ಅಂತ? ಬೆಂಗಳೂರಾಗ ಎಷ್ಟು ಮನೆ ಇದಾವೆ, ಮುದ್ದೆ ಬೆಳೆದಾಗ ಎಷ್ಟು ಮನೆ ಇದಾವೆ, ಬಿಜಾಪುರದಾಗ ಎಷ್ಟು ಮನೆ ತಗೊಂಡಿದ್ದೀರಿ ಹುಡ್ಕೋದಲ್ಲಿ? ಸರ್ಕಾರದ ಹೆಸರು ಹೇಳಿ ಅಂತ ನಿಮ್ಮದೇ ಲಿಸ್ಟ್ ಕೊಡ್ಬೇಕಾಗಿತ್ತು. ಅವರು ಕಾನೂನುಬದ್ಧವಾಗಿಲ್ಲ ಅವನು, ಅದಕ್ಕೆ ಅವನು GPS ಮಾಡೋಕ್ಕಾಗಲ್ಲ.
ನೀವೆಷ್ಟು ಕಾನೂನು ಮಧ್ಯವಾಗಿ ತೊಗೊಂಡಿದ್ದೀರಿ ಅಪ್ಪಾಜಿ ಅವರೇ? ನಿಮ್ಮ ಮನೆಗಳು ಎಷ್ಟಿದಾವ? ಮುದ್ದೆ ಬಡದಾಗ ಹೇಳ್ಬಿಡಿ ನೋಡೋಣ. ನೀವು ಮುದ್ದೆ ಬಡದಲ್ಲಿ ನಿಮ್ಮ ಮನೆ ಎಷ್ಟಿದಾವೆ? ನಿಮ್ಮ ಮನೆ ನಿಮ್ಮ ಹೆಸರು ಮೇಲೆ, ನಿಮ್ಮ ಮಗಳ ಹೆಸರು ಮೇಲೆ, ನಿಮ್ಮ ಮನೆಯವರ ಹೆಸರು ಮೇಲೆ, ನಿಮ್ಮ ಸಂಬಂಧಿಕರ ಹೆಸರು ಮೇಲೆ ಹೇಳ್ಬೇಕಾ? ಲಿಸ್ಟ್ ಕೊಡ್ಬೇಕಾ? ಆದ್ರೆ ಅದ್ಯಾವುದು ಬೇಡ ಅಂತ ನಾನು ವೈಯಕ್ತಿಕ ರಾಜಕಾರಣ ಮಾಡಕ್ ಹೋಗಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಆದ್ರೆ ನೀವು ಬಡವರ ಮೇಲೆ ರಾಜಕಾರಣ ಮಾಡಕ್ ಬಂದ್ರೆ ನಾನು ನಿಮ್ಮನ್ನು ತೆಗಿಬೇಕಾಗ್ತದೆ ಅಂತ ಹೇಳಿದ್ದೀನಿ ಅಷ್ಟೇ. ಅದಕ್ಕೆ 4 ವಾರದಲ್ಲಿ ಯಾರೋ 4 ಜನಕ್ಕೆ ಬಡವರಿಗೆ ಸಹಾಯ ಮಾಡಿದ್ರೆ, ಮನೆ ಕೊಟ್ರೆ, ಅದನ್ನು ಕೂಡ ನೀವು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸ, ಏನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀರಿ, ರಾಜಕಾರಣ ಮಾಡ್ತಾ ಇದ್ದೀರಿ. ಸರಿಯಲ್ಲ, ನಿಲ್ಲಬೇಕು. ನಾನೊಂದು 7 ತಿಂಗಳು ಸುಮ್ಮನೆ ಇದ್ದೀನಿ. ಅದರ ಅರ್ಥ ನೀವೇನು ಮಾಡಿದ್ರು ನಡೆದೋಗ್ತದೆ ಅಂತ ಅನ್ಕೊಂಬಿಡಿ. ನೀವೇನು ಮಾಡ್ತೀರಿ ಅದನ್ನು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಹಕ್ಕು ನನಗಿದೆ, ಸಾರ್ವಜನಿಕರಿಗಿದೆ, ಅಂತ ನಾವು ಮಾಡ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ನೀವು ಅಪ್ರಿಷಿಯೇಟ್ ಮಾಡ್ತೀವಿ. ಇಷ್ಟನ್ನ ಈ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮದ ಸ್ನೇಹಿತರು ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು ಅಂತ ಹೇಳಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.